ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಏಕಾದಶೇಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಧರ್ಮರಾಜ ತಾನು ಮಾಡ್ತಾ ಇರೋ ಪ್ರಧಾನ ಎರಡು ಕೆಲಸ, ಒಂದು ಭಗವಂತನ ಪಾದದಲ್ಲೇ ಮುಳುಗಿರೋದು, ಮತ್ತೊಂದು ಪ್ರಜೆಗಳನ್ನ ತನ್ನ ಮಕ್ಕಳಂತ ನೋಡ್ಕೊಳ್ಳೋದು. ಈ ಎರಡು ಕೆಲಸ ಚೆನ್ನಾಗಿ ತಾನು ಧರ್ಮರಾಜ ಮಾಡ್ತಾ ಇದ್ದ. ಅದರಲ್ಲಿ ಭಗವಂತನ ಪಾದ ಕಮಲದ ರುಚಿ ಅಷ್ಟಿತ್ತು ಅವನಿಗೆ. ಆ ರುಚಿ ತುಂಬಾ ಆ ಸ್ವಾದುತನ ಏನಿದೆ, ಆ ಸ್ವಾದ ಅದನ್ನ ಚೆನ್ನಾಗಿ ಅನುಭವಿಸ್ತಾ ಮಿಕ್ಕಿದ್ದೆಲ್ಲ ಕಹಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ನಾವು ಎಲ್ಲಿವರೆಗೂ ಭಗವಂತನ ಪಾದ ಕಮಲಗಳನ್ನ ಆಶ್ರಯಿಸೋದಿಲ್ಲ ಅಲ್ಲಿವರೆಗೆ ನಮಗೆ ನಮ್ಮ ಹತ್ರ ಇರೋದೇ ರುಚಿಯಾಗಿದೆ ಅಂತ ಅನ್ಕೊಂಡಿರ್ತೀವಿ. ಯಾವಾಗ ದೇವರ ಚಿಂತನೆಗೆ ಬರ್ತೀವಿ, ಓ ನಿಜವಾದ ರುಚಿಕರ ವಸ್ತು ಅಂದ್ರೆ ಇದೆ ಅಂತ ಆಮೇಲೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾವು ಅಜ್ಞಾನದಲ್ಲಿ ಇರ್ತೀವಿ. ಆದ್ರೆ ಧರ್ಮರಾಜ ಇದಕ್ ಬರ್ಲಿಲ್ಲ. ಅವನು ಯಾವಾಗ್ಲೂ ಕೃಷ್ಣನ ಪಾದ ಕಮಲಗಳನ್ನೇ ಹಿಡ್ಕೊಂಡಿದ್ದ, ಅದರಲ್ಲೇ ಮುಳುಗಿದ್ದ. ಹಾಗಾಗಿ ಒಬ್ಬ ರಾಜನಾದ್ರೂ ಕೂಡ ಅವನಿಗೆ ಲೌಕಿಕ ಫಲಗಳಲ್ಲಿ ಯಾವುದೇ ಆಸೆ ಇರ್ಲಿಲ್ಲ, ಬಿಟ್ಬಿಟ್ಟಿದ್ದ. ಅದೆಲ್ಲ ಅವನಿಗೆ ಅತಿಯಾದ ಕಹಿ ವಸ್ತು ಅಂತ ಅವನಿಗೆ ಅನುಭವಕ್ಕೆ ಬಂದಾಗಿದೆ. ಆದ್ರಿಂದ ಇಷ್ಟಾದ್ಮೇಲೆ ಅವನು ಏನೇನ್ ಬಯಸ್ಲಿಲ್ಲ. ಸುಮ್ನೆ ನಾವು ಲೌಕಿಕ ವಸ್ತು ಅಂತೀವಿ, ಏನೇನ್ ಬಯಸ್ಲಿಲ್ಲ ಧರ್ಮರಾಜ. ಒಬ್ಬ ರಾಜನಾಗಿ ತಾನು ಏನೇನ್ ಬಯಸ್ಬೋದಿತ್ತು, ಏನೇನ್ ಸಿಗಬಹುದಿತ್ತು ಅವನಿಗೆ, ಆದ್ರೆ ಅವನು ಯಾವುದು ಬಯಸ್ಲಿಲ್ಲ. ಅದ್ ಯಾವ್ದನ್ನು ಬಯಸ್ಲಿಲ್ಲ ಅಂತ ಈ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ಬಹುದು. 5ನೇಯ ಶ್ಲೋಕ. ಸಂಪದ ಕ್ರತವೋ ವಿಪ್ರಾಹ ಮಹಿಷಿ ಭ್ರಾತರೋ ಮಹಿ ಜಂಬುದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿದಿವಂ ಗತಂ. ಅವನು ಏನೇನ್ ಬಯಸ್ಬೋದಿತ್ತು. ವಿಪ್ರಾಹ, ಶೌನಕರೆ ಅಂತ ಸಂಬೋಧನೆ ಮಾಡಿ ಕೇಳ್ರಿ ಅಂತ ಎಚ್ಚರಿಕೆಯಿಂದ ಕೇಳಿ. ಅವನು ಸಂಪದ, ಸಂಪತ್ತುಗಳು ಬಯಸ್ಬೋದಿತ್ತು. ಬೇಕಾದಷ್ಟು ಐಶ್ವರ್ಯ, ರಾಜ ಅಂದ್ಮೇಲೆ ಬೇಕಾ ವೈಭವ, ಮತ್ತೆ ಅನೇಕ ಯಾಗಗಳು. ಕ್ರತವಃ, ಜೊತೆಗೆ ಮಹಿಷಿ ಹೆಂಡತಿ, ಭ್ರಾತರಃ ಸಹೋದರರು, ಮಹಿ ಅಂದ್ರೆ ಭೂಮಿ, ಮತ್ತೆ ಜಂಬುದ್ವೀಪಾಧಿಪತ್ಯಂಚ, ಜಂಬುದ್ವೀಪ, ಆ ಜಂಬುದ್ವೀಪದ ಒಡೆತನ ಇವನಿಗೆ, ಆ ಒಡೆತನ. ಮತ್ತೆ ತ್ರಿದಿವಂ ಗತಂ ಯಶಃ, ಇವನ ಕೀರ್ತಿ ಎಲ್ಲಿವರೆಗೆ. ತ್ರಿದಿವ ಅಂದ್ರೆ ಸ್ವರ್ಗ, ಸ್ವರ್ಗದವರೆಗೆ ಈ ಧರ್ಮರಾಜನ ಕೀರ್ತಿ ಇದಿದೆ. ಆದ್ರೆ ಇದು ಯಾವ್ದನ್ನು ಬಯಸ್ಲಿಲ್ಲ.
ಈ ಕಡೆ ಯಾಗಗಳೇ ಮುಖ್ಯ ಅಂತ ಅನ್ಸ್ಲಿಲ್ಲ, ಸಂಪತ್ ಮುಖ್ಯ ಅನಿಸ್ಲಿಲ್ಲ, ಹೆಂಡತಿ ಮುಖ್ಯ ಅನಿಸ್ಲಿಲ್ಲ, ಅಣ್ಣ ತಮ್ಮಂದ್ರು ಮುಖ್ಯ ಅಂತ ಅವನಿಗೆ ಅನಿಸ್ಲಿಲ್ಲ, ಭೂಮಿ ಮುಖ್ಯ ಅನಿಸ್ಲಿಲ್ಲ, ಜಂಬೂದ್ವೀಪಕ್ಕೆ ಆಧಿಪತ್ಯ, ಜಂಬೂದ್ವೀಪದ ಆಧಿಪತ್ಯ ಅದು ಇವನಿಗೆ ಬೇಕಾಗಿಲ್ಲ, ಜೊತೆಗೆ ಸ್ವರ್ಗವನ್ನ ತಲುಪುವಂತ ಕೀರ್ತಿ ಪಡೆಯೋಣ ಅಂದ್ರೆ ಆ ಕೀರ್ತಿಯ ಅಪೇಕ್ಷೆನು ಧರ್ಮರಾಜನಿಗಿಲ್ಲ. ಯಾಕೆ ಅಂದ್ರೆ ಇದೆಲ್ಲ ಯಾರಿಗೆ ಬೇಕಿದು? ಇದು ಇಂಥ ವಿರಕ್ತ ಶಿಖಾಮಣಿಯಾದ ಧರ್ಮರಾಜನಿಗಲ್ಲ. ಇದು ಎಂಥವ್ರು ಇದನ್ನ ಎಲ್ಲ ಬಯಸ್ತಾರೆ ಅಂದ್ರೆ ಅಂತ ಇಷ್ಟ ನಿಲ್ಲಿಸ್ತಾರೆ. ಎಂಥವ್ರು ಬಯಸ್ತಾರೆ ಹಾಗಾದ್ರೆ ಅಂದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ವಿವರಣೆ ಕೊಡ್ತಾರೆ. 6ನೆಯ ಶ್ಲೋಕವನ್ನೀಗ ನೋಡೋಣ. ಕಿಂ ತೇ ಕಾಮಾತುರಸ್ಯಾರ್ಥಾಃ ಮುಕುಂದ ಮನಸೋ ದ್ವಿಜಾಃ ನಾಧಿಜಹೃರ್ ಮುದಂ ರಾಗ್ನಃ ಕ್ಷುಧಿತಸ್ಯ ಯಥೇತರೇ. ಕಿಂತೆ ಅಂತ ಏನಾಗ್ಬೇಕಾಗಿದೆ ಧರ್ಮರಾಜನಿಗೆ? ಇದೆಲ್ಲ ಹೇಳಿದ್ವಲ್ಲ ಈಗ, ಯಾಗ, ಭೂಮಿ, ಸಹೋದರ, ಇದರಿಂದ ಏನಾಗ್ಬೇಕಾಗಿದೆ? ಒಂದ್ ದಿವ್ಸ ಎಲ್ಲ ನಶ್ವರ. ನಮಗೆ ಸಿಗೋದು ಶಾಶ್ವತ ಏನು? ಭಗವಂತನ ಪಾದ ಕಮಲನೇ ಶಾಶ್ವತ, ಅದೇ ಮುಖ್ಯ ಅಂತ. ಅದ ಕಿಂತೆ ಇದೆಲ್ಲ ಯಾಕೆ ಬೇಕು? ಅವನಿಗೆ ಬೇಕಾಗಿಲ್ಲ. ಮತ್ ಯಾರಿಗಿವೆಲ್ಲ ಅಂದ್ರೆ ಕಾಮಾತುರಸ್ಯಾರ್ಥ. ಕಾಮಾತುರ, ಕಾಮ ಅಂದ್ರೆ ಅಪೇಕ್ಷೆ, ಸಿಕ್ಕಾಬಟ್ಟೆ ಆಸೆ. ವಿಷಯ ಪದಾರ್ಥ ಬೇಕು ಬೇಕು, ತೃಪ್ತಿನೇ ಇಲ್ಲ ಜೀವನದಲ್ಲಿ. ಎಲ್ಲ ಬೇಕು ಬೇಕು ಅಂತಾರೆ ಬಯಸ್ತಾ ಲೌಕಿಕ ವಿಷಯಗಳಲ್ಲಿ ಮುಳುಗಿ 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 ಯಾರಿರ್ತಾರೆ ಅಂಥವರಿಗೆ ಇದೆಲ್ಲ ಅಪೇಕ್ಷೆ ಇರುತ್ತೆ. ಆದ್ರೆ ಧರ್ಮರಾಜನಿಗೆ ಹಾಗಿಲ್ಲ. ಯಾಕೆಂದ್ರೆ ಮುಕುಂದ ಮನಸಃ, ಮುಕುಂದ ಮನಸ್ಸು ಅಂದ್ರೆ ಯಾರ ಮನಸ್ಸು ಸದಾ ಭಗವಂತನಲ್ಲೇ ಮುಳುಗಿದೆ, ಅಲ್ಲಿ ತೃಪ್ತಿಯನ್ನ ಪಡ್ಕೊಂಡಿದೆ, ಅಂಥ ಮನಸ್ಸಿರೋರು ಎಂದಿಗೂ ಕೂಡ ಇದನ್ನೆಲ್ಲ ಬಯಸ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕ್ ಬೇಕಾದೆಲ್ಲ ನಶ್ವರ, ಸಾಕು ದೇವರು ದೇವರ ಪಾದ ಕಮಲದ ಚಿಂತನೆ ಸಾಕು, ದೇವರಲ್ಲಿ ಮುಳುಗಿರ್ತೀವಿ ಅಂತ ಅದರಲ್ಲೇ ಇರ್ತಾರೆ. ಮುಕುಂದ ಮನಸಃ, ಇಲ್ಲಿ ಯಾರು ಮುಕುಂದ ಮನಸಃ? ಮುಕುಂದರಲ್ಲೇ ಮನಸ್ಸನ್ನಿಟ್ಟವನು ಯಾರು ಅಂದ್ರೆ ಧರ್ಮರಾಜ. ಆ ಧರ್ಮರಾಜನಿಗೆ ಮಿಕ್ಕಿದ್ ಏನೇನ್ ವಸ್ತು ಇದೆ ಆ ಕೃಷ್ಣನನ್ನ ಬಿಟ್ಟು ಇನ್ನೇನೇನ್ ವಸ್ತುಗಳಿದೆ ಅದು ಯಾವ ವಸ್ತು ಇವನಿಗೆ ಬೇಕಾಗಿಲ್ಲ, ಅದರ ಬಗ್ಗೆ ಅಪೇಕ್ಷೆ ಇಲ್ಲ ಅಂತ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ, ತುಂಬಾ ಹಸಿದ ವ್ಯಕ್ತಿ ಒಬ್ಬ ಇದ್ದಾನೆ, ಅವನಿಗೆ ತಿನ್ಲಿಕ್ಕೆ ಕೊಟ್ರೆ ಸಾಕಾಗಿದೆ. ಇನ್ನೊಬ್ಬ ಬಾಯಾರಿದವನು ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಿ ಕ್ಷುದಿತ ಅಂತ ಹಾಕಿದ್ದಾರೆ. ತುಂಬಾ ಹಸಿವಾಗಿದೆ ಅವನಿಗೆ, ಅವನಿಗೆ ಆಹಾರ ಪದಾರ್ಥ ಕೊಟ್ರೆ ಸಾಕಾಗಿದೆ, ಅವನಿಗೆ ಎಲೆ ಹಾಕಿ ಆ ವಸ್ತುವನ್ನು ಬಡಿಸಿದ್ರೆ ಸಾಕಾಗಿದೆ, ಅದನ್ನ ತಕ್ಷಣ ಅವನ ಕೈಯಿಂದ ತಗೊಳ್ಬೇಕು, ತಿನ್ಲಿಕ್ಕೆ ರೆಡಿ ಆಗಿದ್ದಾನೆ. ಆದ್ರೆ ಅವನ್ ಮುಂದೆ ಬಂದು ವೀಣಾವಾದನ ಮಾಡ್ತಾ ಕೂತ್ರೆ, ವೀಣೆ ನುಡಿಸ್ತಾ ಕೂತ್ರೆ ಅವ್ನಿಗೆ ಏನಾಗತ್ತೆ? ಅವ್ನಿಗೆ ಆ ವೀಣಾವಾದನ ಬೇಕಾಗ, ಅನಪೇಕ್ಷಿತ, ಬಾಯಿ ಬಂದಾಗ ಬೈದ್ ಕಳಿಸ್ತಾನೆ. ಅವಾಗ್ ಬಂದ್ ಇವನು ಊಟಕ್ಕೆ ಹಸುವಾಗಿದೆ, ಬಂದ್ ಯಾರೋ ಒಬ್ರು ಸಂಗೀತ ಪ್ರದರ್ಶನ ಮಾಡ್ತಾ ಕೂತ್ರೆ, ಇನ್ಯಾವುದೋ ಒಂದು ವೀಣೆನೋ ಇನ್ನೋ ಮತ್ತೊಂದು ವಾದ್ಯ ನುಡಿಸ್ತಾ ಕೂತ್ರೆ ಅದನ್ನ ಗಂಟೆಗಟ್ಲೆ ಕೇಳಿಕಾಗ್ತ. ಆದ್ರಿಂದ ಯಾವ ಸಂದರ್ಭ ಯಾವ ರೀತಿ ಇದೆ, ಯಾರ ಅಪೇಕ್ಷೆ ಹೇಗಿದೆ ಅದನ್ನ ನೋಡ್ಕೊಂಡ್ ಮಾಡ್ಬೇಕು ಹೊರತು ತುಂಬಾ ಹಸಿವಿರೋ ವ್ಯಕ್ತಿಗೆ ಮುಂದೆ ಈ ಶಬ್ದ ನುಡಿಸಿದಂತೆ ಆ ರೀತಿ ವೀಣೆ ಬಾರಿಸಿದಂತ ಆಯ್ತು ಅಂತ ಹೀಗೆ ಒಂದು ಉದಾಹರಣೆ ಕೊಡ್ತಾರೆ. ಕ್ಷುಧಿತಸ್ಯ ಯಥೇತರೆ ಅಂತ. ಕ್ಷುಧಿತಸ್ಯ ತುಂಬಾ ಹಸುವ ಅವನಿಗೆ ಬಂದಿದೆ ಅಂತ ಹಸಿವಾದ ವ್ಯಕ್ತಿಗೆ ಇತರೆ ಮನೋರಂಜಕ ಪದಾರ್ಥ, ಯಾರೊಬ್ಬ ಹಾಡು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾನೆ ಹಾಡು ಅಂತ. ಇದು ಯಾವಾಗ ಎಲ್ಲ ಹೊಟ್ಟೆ ತುಂಬಿದ್ರೆ, ನಮಗೆ ಕೇಳೋರು ಹೊಟ್ಟೆ ತುಂಬಿದ್ರೆ ಆಗ ಹಾಡು ಕೇಳ್ತಾರೆ, ಇಲ್ಲಾಂದ್ರೆ ಸುಮ್ನೆ ಹಾಡು ಯಾರು ಕೇಳ್ತಾರೆ? ಯಾರು ಕೇಳಲಿಕ್ಕೆ ಹೋಗಲ್ಲ. ಸಾಕಾಗಿದೆ, ನಮ್ಗೆ ಹಸುವಾಗಿದೆ, ನಾವು ಊಟಕ್ಕೆ ಹೋಗ್ಬೇಕು ಅಂತ ಹೋಗ್ತಾರೆ. ಆ ರೀತಿ ಮನೋರಂಜನೆ ನೀಡೋದು ಎಲ್ಲಿವರೆಗೆ? ನಾವು ನೆಮ್ಮದಿಯಾಗಿ ತುಂಬಾ ಹೊಟ್ಟೆ ತುಂಬಾ ಆಗಿ ತುಂಬಿಸ್ಕೊಂಡು ಕೂತಿದ್ರೆ ಆಗ ಮನೋರಂಜನೆ, ಅದಕ್ಕೊಂದು ಬೆಲೆ ಇದೆ. ಆದ್ರಿಂದ ಹಸಿವಿದ್ರೆ ಅದು ಯಾವ್ದ್ರ ಉಪಯೋಗನೂ ಇಲ್ಲ. ಹಾಗೆ ಇಲ್ಲಿ ಧರ್ಮರಾಜನಿಗೆ ಹಸಿವು, ಯಾವುದರಲ್ಲಿ ಹಸಿವು ಇವನಿಗೆ? ಭಗವಂತನ ಪಾದ ಕಮಲ ತಿಂದಾಕ್ಬಿಡ್ಬೇಕು, ಆ ತರ ಹಸಿವಿದೆ. ಅಂದ್ರೆ ಅವನಲ್ಲೇ ಮುಳುಗಿರ್ಬೇಕು. ಅವನು ಎಷ್ಟು ಭಗವಂತನ ಬಗ್ಗೆ ಚಿಂತನೆ ಮಾಡಿದ್ರು ಅವನಿಗೆ ಹಸಿವು ಅದ್ ಯಾಕೋ ಪೂರ್ತಿ ಆಗ್ತಾನೆ ಇಲ್ಲ. ಆ ಹಸಿವು ಇನ್ನೂ ಹಾಗೆ ಇದೆ. ಅದನ್ನ ಅವನು ತಿಂದು 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 ಅದನ್ನ ಒಳಗಡೆ ಹಾಕೊಂತ ಇದಾನೆ, ಆದ್ರೆ ಹಸಿವು ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಅಂತ ವ್ಯಕ್ತಿ ಧರ್ಮರಾಜ, ಅವನು ಮುಂದೆ ಹೋಗ್ಬಿಟ್ಟು ಈ ವೀಣೆ ನುಡಿಸೋ ತರ ಇದೆಲ್ಲ ಲೌಕಿಕ ವಸ್ತುಗಳು ಅಂದ್ರೆ ಯಾವ್ದು, ಈ ಕೀರ್ತಿ, ಈ ದುಡ್ಡು, ಐಶ್ವರ್ಯ ಇದೆಲ್ಲ ಕೊಟ್ರೆ ಅವನಿಗೆ ಬೇಕಾಗಿಲ್ಲ ಅದು. ಆದ್ರಿಂದ
ಧರ್ಮರಾಜ ಅದನ್ನೆಲ್ಲವನ್ನು ಕ್ಷುಲ್ಲಕವನ್ನಾಗಿ ನೋಡ್ತಾ ಇದ್ದ. ಕೃಷ್ಣನ ಪಾದ ಕಮಲಗಳೇ ಅವನಿಗೆ ಮುಖ್ಯ ಆಗಿತ್ತು ಅಂತ ಇಷ್ಟು ವರ್ಣನೆ ಮಾಡಿ ಮುಂದಕ್ಕೆ ಪರೀಕ್ಷಿತ್ ರಾಜನ ಬಗ್ಗೆ ಬಂದ್ರೆ ಈಗ ಇಲ್ಲಿವರೆಗೆ ಧರ್ಮರಾಜನ ಆ ರಾಜ್ಯಾಧಿಪತ್ಯ ಮತ್ತೆ ಕೃಷ್ಣನ ಮೇಲಿರುವಂತಹ ಭಕ್ತಿ ಆ ಎಲ್ಲನ್ನ ವರ್ಣನೆ ಮಾಡಿದ್ರು. ಈಗ ಆ ಪರೀಕ್ಷಿತ್ ರಾಜನಿಗೆ ಆದ ದಿವ್ಯ ಅನುಭವ, ಅವನು ಗರ್ಭದ ಒಳಗಡೆ ಇದ್ದ, ಆಗ್ಲೇ ಅವನಿಗೆ ದೇವರ ದರ್ಶನ ಆಗೋಯ್ತು. ಅವನು ಎಂಥ ಭಾಗ್ಯಶಾಲಿ ಪರೀಕ್ಷಿತ್ ರಾಜ. ಅಂಥ ಪರೀಕ್ಷಿತ್ ರಾಜ ಗರ್ಭದ ಒಳಗಡೆನೆ ಇದ್ದಾಗಲೇ ದೇವರ ದರ್ಶನವನ್ನ ಮಾಡಿದ ಮಹಾತ್ಮ. ಆ ಪರೀಕ್ಷಿತ್ ರಾಜ ಯಾವ ರೀತಿ ಭಗವಂತನ ಸ್ವರೂಪ ನೋಡ್ತಾನೆ, ಆ ಭಗವಂತ ಹೇಗಿದ್ದ, ಗರ್ಭದ ಒಳಗಡೆ ಇದ್ದು ಪರೀಕ್ಷಿತ್ ಮಹಾರಾಜ ಆ ಕೃಷ್ಣನನ್ನ ನೋಡ್ತಾನ, ಆ ದೇವರನ್ನ ನೋಡಿದಾಗ ಅವನು ಹೇಗ್ ಕಾಣಿಸ್ತಾ ಇದ್ದ ಅನ್ನುವ ವರ್ಣನೆಯನ್ನ ಮುಂದೆ ಮಾಡ್ಲಿಕ್ಕಿದ್ದಾರೆ. ಈಗ 7ನೆಯ ಶ್ಲೋಕವನ್ನ ನೋಡೋಣ. ಮಾತುರ್ ಗರ್ಭಗತೋ ವೀರಃ ಸತದಾ ಭೃಗುನಂದನ ದದರ್ಶ ಪುರುಷಂ ಕಶ್ಚಿತ್ ಇಲ್ಲಿ ಕಶ್ಚಿತ್ ಅಂತ ಆಗಿದೆ, ಇಲ್ಲಿ ಹೊಸದ ಕಂಚಿತ್ ಅಂತ ಮಾಡ್ಕೊಳ್ಳಿ. ಕಶ್ಚಿತ್ ಅಂತ ನಮ್ಮ ಇದ್ರಲ್ಲಿದೆ ಪುಸ್ತಕದಲ್ಲಿ, ಅಲ್ಲಿ ಕಂಚಿತ್ ಅಂತ ಮಾಡ್ಕೊಳ್ಳಿ. ದಹ್ಯಮಾನೋಸ್ತ್ರ ತೇಜಸ ಮಾತು ಗರ್ಭಗತಃ, ತಾಯಿಯ ಗರ್ಭದಲ್ಲಿ ಉತ್ತರ ಗರ್ಭದಲ್ಲಿ ಇದ್ದಾನೆ. ಯಾರು ವೀರ, ಸಾಮಾನ್ಯ ವ್ಯಕ್ತಿ ಅಲ್ಲ. ಮುಂದೆ ಪರೀಕ್ಷಿತ್ ರಾಜ ಧನಸದ ಮೇಲೆ ಗೊತ್ತಾಗತ್ತೆ ಅವನು ಎಂಥ ದೊಡ್ಡ ಪರಾಕ್ರಮಿ. ಆ ವೀರ ತಾನು ತನ್ನ ತಾಯಿಯ ಗರ್ಭದ ಒಳಗಡೆ ಇದ್ದಾನೆ ಆಗಿದ್ದ. ಆಗ ಭೃಗುನಂದನ ಕೇಳ್ರಿ, ಶೌನಕರೆ ಅಂತ ಇವ್ರಿಗೆ ಭೃಗು ವಂಶದಲ್ಲಿ ಬಂದವರು, ಕೇಳ್ರಿ ಏನಾಯ್ತು ಅಂದ್ರೆ, ಆಗ ದದರ್ಶ ಅಂತ ಹೇಳ್ತಾರೆ, ಒಬ್ಬನ ವ್ಯಕ್ತಿ ನೋಡದಂತೆ, ಒಂದು ಪುರುಷ, ಒಬ್ಬ ಪುರುಷನನ್ನ ನೋಡ್ದ. ದಹ್ಯಮಾನೋಸ್ತ್ರ ತೇಜಸ ಅಂತ ಹೇಳ್ತಾರೆ. ಅಂದ್ರೆ ಆ ಬ್ರಹ್ಮಾಸ್ತ್ರ ಪ್ರಯೋಗ ಆಗೋಗಿದೆ, ಸುಡ್ತಾ ಇದೆ, ಗರ್ಭವನ್ನ ನಾಶ ಮಾಡಬೇಕು ಅಂತಾನೆ ಬಂದಿರುವಂತಹ ಆ ಬ್ರಹ್ಮಾಸ್ತ್ರ ಧಗಧಗ ಉರಿತಾ ಇದೆ. ಅಂತ ಧಗಧಗ ಉರಿತಾ ಇರುವಂತಹ ಬ್ರಹ್ಮಾಸ್ತ್ರದ ಏನು ಈ ಗರ್ಭ ಇದೆ, ಬ್ರಹ್ಮಾಸ್ತ್ರ ಸಮೀಪದಲ್ಲಿರುವಂತಹ ಗರ್ಭ, ಆ ಗರ್ಭದ ಒಳಗಡೆ ಇರುವಂತಹ ಈ ಪರೀಕ್ಷಿತ್ ಮಹಾರಾಜ ತಾನು ಒಳಗಡೆ ಇದ್ದವನು ಅಲ್ಲೊಬ್ಬ ವ್ಯಕ್ತಿಯನ್ನ ತಾನು ನೋಡ್ತಾನೆ. ಆ ವ್ಯಕ್ತಿ ಹೇಗಿದ್ದ ಅಂದ್ರೆ ದೇವರನ್ನೇ ನೋಡಿದ್ದು, ಆ ವರ್ಣನೆಯನ್ನ ಮಾಡ್ತಾರೆ. ಅದು ಮುಂದೆ ನಮಗೆ ದೇವರು ಅಂತ ಗೊತ್ತಾಗತ್ತೆ, ಅದ್ರ ಮುಂಚೆ ಅವ್ರು ಯಾರು ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಷ್ಟು ವರ್ಣನೆ ಮಾಡಿದ ಮೇಲೆ ಇದು ದೇವರೇ ಅಂತ ಗೊತ್ತಾಗತ್ತೆ, ದೇವರೇ ಬಂದು ಕಾಪಾಡದ ಅವನನ್ನ ಅಂತ. ಆ ದೇವರ ಸ್ವರೂಪ ಹೇಗಿತ್ತು, ಆ ಚಿಕ್ಕ ಮಗುವಾಗಿದ್ದಾಗ ಪರೀಕ್ಷಿತ್ ರಾಜ ತಾನು ದೇವರನ್ನ ಕಂಡಿದ್ ಹೇಗೆ ಅನ್ನೋದರ ವರ್ಣನೆ ತುಂಬಾ ಮುಖ್ಯ ಭಾಗ ಇದು ಭಾಗವತದಲ್ಲಿ. 8ನೆಯ ಶ್ಲೋಕ. ಅಂಗುಷ್ಠ ಮಾತ್ರ ಮಮಲಂ ಸ್ಫುರತ್ ಪುರಟ ಮೌಲಿನಂ ಅಪೀಚ್ಯ ದರ್ಶನಂ ಶ್ಯಾಮಂ ತಟಿದ್ವಾಸಸಮಚ್ಯುತಂ. ಆ ಚಿಕ್ಕ ಮಗು ಪರೀಕ್ಷಿತ ತಾನು ಭಗವಂತನನ್ನ ಕಂಡಿದ್ದು ಹೇಗೆ, ಯಾವ ರೂಪ ಅಂದ್ರೆ ಅಂಗುಷ್ಠ ಮಾತ್ರ, ಹೆಬ್ಬೆರಳಿನ ಗಾತ್ರ ಅಂತೆ, ಅಷ್ಟು ಚಿಕ್ಕ ರೂಪ ಭಗವಂತನ, ಅಷ್ಟೇ ಚಿಕ್ಕ ರೂಪ, ಹೆಬ್ಬೆರಳಿನಷ್ಟು. ಸ್ಫುರತ್ ಪುರಟ ಮೌಲಿನಂ ಅಂತ, ಒಳ್ಳೆ ಫಳಫಳ ಹೊಳಿತಾ ಇದೆ. ಆ ಚಿಕ್ಕ ಹೆಬ್ಬೆರಳಿನಷ್ಟು ಗಾತ್ರದ ಆ ದೇವರ ತಲೆ ಮೇಲೆ ಒಂದು ಬಂಗಾರದ ಕಿರೀಟ, ಹೊಳೆಯುವಂತ ಒಂದು ಕಿರೀಟ ಅದು ಕಾಣ್ತಾ ಇದೆ. ವಯಸ್ ಮಾತ್ರ ಹೆಬ್ಬೆರಳಿನಷ್ಟು ಗಾತ್ರ, ನಿಜ ಅಷ್ಟೇ ಇರೋದು ಚಿಕ್ಕದು ಆ ಭಗವಂತನ ರೂಪ, ಆದ್ರೆ ವಯಸ್ ಮಾತ್ರ ಅಪೀಚ್ಯ ದರ್ಶನಂ ಅಂದ್ರೆ 16 ವರ್ಷದ ಯುವಕ ಹೇಗಿರ್ತಾನೆ ಆ ರೀತಿ ತೋರ್ತಾ ಇದ್ದಾನಂತೆ. ಚಿಕ್ಕ ರೂಪ, ತಾರುಣ್ಯ ರೂಪ ತೋರಿಸ್ತಾ ಇದ್ದಾನೆ. ಅಪೀಚ್ಯ ದರ್ಶನ ಅಂತ ಬರೀತಾರೆ. ಅಪೀಚ್ಯ ದರ್ಶನ ಅಂತಂದ್ರೆ ಇಲ್ಲಿ ಈ ಆಷೋಡಶ ವರ್ಷವತ ದೃಶ್ಯಮಾನಂ, ಚೆನ್ನಾಗಿ 16ನೇ ವರ್ಷಕ್ಕೆ ಬಂದಿರುವಂತಹ ವ್ಯಕ್ತಿ, ಯುವಕ ವ್ಯಕ್ತಿ ಹೇಗಿರ್ತಾನೋ ಆ ತರ ಒಂದು ಚಿಕ್ಕ ಹೆಬ್ಬೆರಳಿನ ಗಾತ್ರದ ರೂಪದಲ್ಲಿ ಕಾಣ್ತಾ ಇದ್ದಾನೆ.
ಬಣ್ಣ ಮಾತ್ರ ಕಪ್ಪಗಿದೆ, ಶ್ಯಾಮಂ ಅಂತ ಹೇಳ್ತಾರೆ. ಕಪ್ಪು ಅಂದ್ರೆ ನೀಲಿ ಬಣ್ಣದ ಆ ರೀತಿಯ ಕಪ್ಪು ಬಣ್ಣ. ತಟಿದ್ವಾಸಸ ಅಚ್ಯುತಂ, ಆದ್ರೆ ಅವನು ಬಟ್ಟೆ ಹಾಕೊಂಡಿದ್ದಾನಲ್ಲ, ಆ ಬಟ್ಟೆ ಹೊಳಿತಾ ಇದೆ. ಹೇಗ್ ಹೊಳಿತಾ ಇದೆ ಅಂದ್ರೆ ಮಿಂಚಿನ ರೀತಿಯಲ್ಲಿ ಹೊಳಿತಾ ಇದೆ ಆ ಬಟ್ಟೆ. ಈ ತರದ ಒಂದು ರೂಪ ನೋಡ್ತಾ ಇದ್ದಾನೆ. ಇಷ್ಟಕ್ಕೆ ನಿಲ್ಸಲ್ಲ, ಇನ್ನು 2 ಶ್ಲೋಕಗಳಿದೆ. ಆ 2 ಶ್ಲೋಕಗಳನ್ನು ನೋಡಿದ ಮೇಲೆ ಅದ್ರ ಪೂರ್ಣ ಆಗುತ್ತೆ ಹೇಗಿದ್ದ ಆ ಭಗವಂತ ಅಂತ. ಯಾಕಂದ್ರೆ ಅದನ್ನ ನೋಡಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ ಇವನು. ಆಮೇಲೆ ಪರೀಕ್ಷಿತ ಅಂತ ನಾವ್ ಹೇಳ್ತೀವಲ್ಲ, ಸುತ್ತಲೂ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ, ಏನಿದು ಅಂತ. ಇದ್ ನೋಡ್ತಾ ಇದೀನಲ್ಲ ಏನಿದು ಅಂತ. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ. ತುಂಬಾ ಶಿಶು ಅವಸ್ಥೆ, ಇನ್ನು ಗರ್ಭದ ಒಳಗಡೆ ಇರುವಂತ ಮಗು ಆದ್ರಿಂದ ಏನೋ ನೋಡ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡ್ತಾ ಇದ್ದಂತೆ ಆ ಪರೀಕ್ಷಿತ. ಅದಕ್ಕೋಸ್ಕರ ಮುಂದೆ ಪರೀಕ್ಷಿತ ಅಂತ ಹೆಸರು ಕೂಡ ಬರುತ್ತೆ ಅಂತ ಹೇಳೋದಿದೆ. ಪ್ರಸ್ತುತ ಈಗ 9ನೆಯ ಶ್ಲೋಕಕ್ಕೆ ಹೋಗೋಣ. ಇನ್ನು ಆ ಭಗವಂತನ ರೂಪ ಹೇಗಿದೆ ಅಂತ ಮುಂದೆ ವರ್ಣಿಸ್ತಾ ಇದ್ದಾರೆ. ಶ್ರೀಮತ್ ದೀರ್ಘ ಚತುರ್ಬಾಹುಂ ತಪ್ತ ಕಾಂಚನ ಕುಂಡಲಂ ಕ್ಷತಜಾಕ್ಷಂ ಗದಾಪಾಣಿಂ ಆತ್ಮನಃ ಸರ್ವತೋ ದಿಶಂ ಶ್ರೀಮದ್ ದೀರ್ಘ ಚತುರ್ಬಾಹುಂ. ಒಳ್ಳೆ ಕಾಂತಿ. ಅವನ್ ಯಾವ್ದು ಅಂದ್ರೆ ಅವನ ಬಾಹು. ಎಷ್ಟು ಬಾಹು ಇತ್ತು ಆ 16 ವರ್ಷದ ತಾರುಣ್ಯದ ಭಗವಂತನ ರೂಪಕ್ಕೆ ಅಂದ್ರೆ 4 ಬಾಹುಗಳು ಉದ್ದುದ್ದ ಇತ್ತಂತೆ. ದೀರ್ಘ ಚತುರ್ಬಾಹು, ಉದ್ದುದ್ದ ಬಾಹುಗಳು, 4 ಬಾಹುಗಳಿತ್ತು. ಆ ಕಿರೀಟ ಅಷ್ಟೇ ಅಲ್ಲದೆ ಅವನ ಕಿವಿಗೆ ಕರ್ಣಕುಂಡಲ, ಆ ಕುಂಡಲವನ್ನ ಧರಿಸಿದ್ದ. ಆ ಕುಂಡಲ ಅದು ಚೆನ್ನಾಗಿ ಹೊಳೆಯುವಂತಹ ಕುಂಡಲನೆ, ಅದು ಫಳ ಹೊಳಿತಾ ಇದೆ. ಯಾಕೆ? ತಪ್ತ ಕಾಂಚನ, ಹೇಗೆ ಕಾಸಿದ ಬಂಗಾರ ಇದೆಯೋ ಅದರ ಕಾಂತಿ ಹೇಗಿದೆಯೋ ಆ ರೀತಿ ಆ ಕರ್ಣ ಕುಂಡಲಗಳು ಹೊಳಿತಾ ಇದೆ. ಅಂತ ಕರ್ಣ ಕುಂಡಲಗಳನ್ನ ನೋಡ್ತಾ ಇದ್ದಾನೆ. ಇನ್ನು ಅವನ ಕಣ್ಣಿಗೆ ಬರ್ತಾನೆ. ಆ ಭಗವಂತನ ಕಣ್ಣು ಹೇಗಿತ್ತು? ಕ್ಷತಜಾಕ್ಷ. ಕ್ಷತಜಾಕ್ಷ ಅಂದ್ರೆ ಈ ರಕ್ತದ ಬಣ್ಣ, ಅಂದ್ರೆ ಕೆಂಪು ಅಂತ ಅರ್ಥ. ಕೆಂಪಾದ ಕಣ್ಣು ಆ ಭಗವಂತನ ಕಣ್ಣಾಗಿತ್ತು. ಕ್ಷತಜ, ನಮ್ಗೆಲ್ಲ ಏಟಾದ್ರೆ ಗಾಯದಿಂದ ರಕ್ತ ಸುರಿಯತ್ತೆ. ಕ್ಷತಜ ಅದೇನಾದ್ರೂ ಗಾಯ ಆದಾಗ ಅದರಿಂದ ಹುಟ್ಟುವಂತ ರಕ್ತ. ಆ ರಕ್ತದ ಬಣ್ಣ ಏನಿದೆ ಅದರಂತೆ ಆ ಭಗವಂತನ ಕಣ್ಣಿತ್ತು. ಕೈಯಲ್ಲಿ ಒಂದು ಗದೆ ಹಿಡ್ಕೊಂಡಿದ್ದ. ಆಮೇಲೆ ಎಲ್ಲಾ ದಿಕ್ಕುಗಳಿಗೆ ತಾನು ತಿರುಗಿಸ್ತಾ ಇದ್ದ. ಎಲ್ಲಾ ದಿಕ್ಕು ಪೂರ್ಣ ಸುತ್ತಾ ಇದ್ದ. ಆ ಗದೆಯನ್ನ ಹಿಡ್ಕೊಂಡು ಸುತ್ತು ಮಾಡ್ತಾನೆ ಇದ್ದ. ಯಾರೋ? ಆ ಭಗವಂತ. ಅದರ ಮುಂದೆ ಇನ್ನು ವರ್ಣಿಸ್ತಾರೆ. 10ನೆಯ ಶ್ಲೋಕ ಈಗ ನೋಡೋಣ. ಪರಿಭ್ರಮಂತಂ ಉಲ್ಕಾಭ್ಯಾಂ. ಇಲ್ಲಿ ಉಲ್ಕಾಭ್ಯಾಮ್ ಅಂತ ಆಗಿದೆ. ಒಂದ್ ನಿಮಿಷ, ಇಲ್ಲಿ ಉಲ್ಕಾಭಾಮ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ವ್ಯಾಖ್ಯಾನದೆಲ್ಲ ಹಾಗೆ ಇದೆ, ಉಲ್ಕಾಭಾಮ್ ಅಂತ. ಭ್ರಾಮಯಂತಂ ಗದಾಂ ಮುಹುಹು. ಅಸ್ತ್ರ ತೇಜಸ್ವ ಗದಯ ನೀಹಾರಮಿವ ಗೋಪತಿ. ವಿಧಮಂತಂ ಸನ್ನಿಕರ್ಷೆ ಪರ್ಯೈಕ್ಷತ ಕ್ವ ಇತ್ಯಸೌ. ಪರಿಭ್ರಮಂತಂ ಉಲ್ಕಾಭಾಮ್ ಅಂತ. ಆ ಗದೆಯನ್ನ ಏನ್ ತಿರುಗಿಸ್ತಾ ಇದ್ದ, ಆ ಗದೆ ಯಾವ ತರ ಕಾಣ್ತಾ ಇತ್ತು ಅಂತ ವರ್ಣಿಸ್ತಾರೆ. ಉಲ್ಕಾಭಾಮ್ ಅಂದ್ರೆ, ಉಲ್ಕೆ ಅಂದ್ರೆ ಏನು? ಉಲ್ಕಾಪಾತ ಅಂತ ನಾವು ಕೇಳಿರ್ತೀವಿ, ತುಂಬಾ ಪರಿಚಯ ಇರುತ್ತೆ. ಆ ಆಕಾಶದಿಂದ ಉಲ್ಕಾಪಾತ, ಬೆಂಕಿಯ ಉಂಡೆ. ಆ ಬೆಂಕಿಯ ಉಂಡೆಗಳೆಲ್ಲ ಬಿದ್ರೆ ಆಕಾಶದಿಂದ, ಆ ಬೆಂಕಿಯ ಉಂಡೆಗಳು ಅದೇನ್ ಚಿಕ್ಕದಲ್ಲ, ದೊಡ್ಡ ದೊಡ್ಡ ರಾಶಿ ಅದು. ಆತರ ಉಲ್ಕಾಪಾತ ಅಂದ್ರೆ ಅಂತ ದೊಡ್ಡ ದೊಡ್ಡ ಈ ಬೆಂಕಿಯ ಉಂಡೆಗಳು ಏನಿದೆ ಉಲ್ಕೆ, ಅದರ ರೀತಿಯ ಒಂದು ಕಾಂತಿಯಂತೆ ಯಾವ್ದ್ರದ್ದು? ಈ ಗದೆದು. ಅಷ್ಟು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಗದೆ ಬೀಸ್ತಾ ಇದ್ದಾನೆ ದೇವರು ಸುತ್ತಲೂ ಪೂರ್ಣ. ಯಾಕಂದ್ರೆ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಸುತ್ತಲೂ ಬೀಸ್ತಾ ಇದ್ದಾನೆ. ಆ ಬೀಸ್ತಾ ಇರುವಂತಹ ಆ ಗದೆಯನ್ನ ನೋಡ್ತಾ ಇದ್ದಾನೆ ಪರೀಕ್ಷಿತ. ಅಲ್ಲಿ ಹೇಳ್ತಾರೆ ಉಲ್ಕೆ ಅಂದ್ರೆ ಏನು ಅಂದ್ರೆ ಇಲ್ಲಿ ವಿವರಣೆ ಮಾಡ್ತಾರೆ.
ಗಗನಾತ್ ಪತತ್ ತಾರಕ ಸದೃಶಂ. ಗಗನ ಅಂದ್ರೆ ಆಕಾಶ, ಆಕಾಶದಿಂದ ಬೀಳ್ತಾ ಇರುವಂತ ನಕ್ಷತ್ರ ಅಂತ ಇಟ್ಕೊಳ್ಳಿ. ನಕ್ಷತ್ರದ ತರಹ ಇರತ್ತೆ ಅಂತ. ಅದ್ ನಕ್ಷತ್ರ ಅಲ್ಲ, ಅದೇ ನಕ್ಷತ್ರದ ತರಹ ಇರುವಂತ ಒಂದು ವಸ್ತು ಅಂದ್ರೆ ಅದೇ ಬೆಂಕಿ ಉಂಡೆ, ಉಲ್ಕಾಪಾತ. ಅದು ಹೇಗೆ ಫಳ ಫಳ ಹೊಳಿತಾ ಇದೆಯೋ ಆ ರೀತಿ ಆ ಗದೆಯನ್ನ ತಿರುಗಿಸ್ತಾ ಇದ್ರೆ ಅದು ಉಲ್ಕೆಯ ತರ ಅದು ಕಾಣ್ತಾ ಇದೆ ಅಂತ. ಇಂಥ ಗದೆಯನ್ನ ಪುನಃ ಪುನಃ ಭಗವಂತ ತಾನು ತಿರುಗಿಸ್ತಾ ಇದ್ದಾನೆ. ತಿರುಗಿಸಿದಾಗ ಏನಾಯ್ತು ಅಂತಂದ್ರೆ, ಈ ಸೂರ್ಯ ಬಂದ್ರೆ ಗೋಪತಿ, ಗೋಪತಿ ಅಂದ್ರೆ ಇಲ್ಲಿ ಸೂರ್ಯ, ಗೋ ಅಂದ್ರೆ ಕಿರಣಗಳು ಅಂತ ಅರ್ಥ. ಕಿರಣಗಳೆಲ್ಲ ಚೆನ್ನಾಗಿ ಹೊಂದಿರೋನು ಸೂರ್ಯ, ಗೋಪತಿ ಅಂತ ಕರೀತಾರೆ. ಇಲ್ಲಿ ಗೋಪತಿ ಅಂದ್ರೆ ಕೃಷ್ಣ ಅಂತ ಅರ್ಥ ಅಲ್ಲ, ಸೂರ್ಯ ಅಂತ ಅರ್ಥ. ಗೋ ಅಂದ್ರೆ ಹಸು, ಹಸುವಿನ ಸ್ವಾಮಿ, ಗೋಪತಿ ಕೃಷ್ಣ ಹಾಗರ್ಥ ಅಲ್ಲ. ಇಲ್ಲಿ ಗೋಪತಿ ಅಂದ್ರೆ ಕಿರಣ ಹೊಂದಿರೋ ಸೂರ್ಯ. ಸೂರ್ಯ ಬಂದ್ರೆ ಏನೇನಾಗತ್ತೆ, ಮಂಜೆಲ್ಲ ಇದ್ರೆ ಅದು ಕರಗಿ ಹೋಗ್ಬಿಡತ್ತೆ ಸೂರ್ಯ ಬಂದಾಗ. ಹಾಗಾದ್ರೆ ಸೂರ್ಯ ಬಂದಾಗ ಹೇಗೆ ಮಂಜು ಕರಗಿ ಹೋಗುತ್ತೋ, ಮಂಜನ್ನ ಹೇಳಲಿಕ್ಕೆ ಇದೊಂದು ಶಬ್ದ ಇದೆ, ನೀಹಾರ ಅಂತ ಕರೀತಾರೆ. ಅದನ್ನ ಗೋಪತಿ ಬಂದ್ರೆ ನೀಹಾರ ಹೇಗೆ ಕರಗಿ ಹೋಗುತ್ತೋ, ಮಂಜು ಹೇಗೆ ಕರಗಿ ಹೋಗುತ್ತೋ ಆ ತರ ಈ ಬ್ರಹ್ಮಾಸ್ತ್ರದ ತೇಜಸ್ಸೇನಿತ್ತಲ್ಲ, ಆ ತೇಜಸ್ಸು ಭಗವಂತ ಬೀಸ್ತಾ ಇರೋ ಗದೆ ಏನಿದೆ, ಈ ಗದೆಯಿಂದ ಅದು ಹಿಂದಕ್ಕೆ ಹೋಯ್ತು ಅಂತ ಅರ್ಥ. ಭಗವಂತನ ಗದೆಯ ಮುಂದೆ ಯಾವ ತೇಜಸ್ಸು, ಅದು ಯಾವ ತೇಜಸ್ಸು ಮುಂದಿಲ್ಲ. ಬ್ರಹ್ಮಾಸ್ತ್ರವು ಕೂಡ, ಅದರ ತೇಜಸ್ಸು ಕೂಡ ಯಾವಾಗ ಈ ದೇವರು ತಾನು ಗದೆಯನ್ನ ನಿರಂತರ ತಿರುಗಿಸ್ತಾ ಇದ್ದಾನೋ ಆಗ ತನ್ನ ಪಾಡಿಗೆ ತಾನದು ಹೋಗ್ತಾ ಇದೆ. ಅಷ್ಟೊತ್ತಿಗೆ ಇವನಿಗೆ ಸ್ವಲ್ಪ ಕ್ಲೀನ್ ಆಗಿ ಕಾಣ್ತಾ ಇದೆ, ಎಲ್ಲ ಇದು ನೋಡಿದಾನೆ. ಆಗ ಸ್ವಲ್ಪ ಸ್ಪಷ್ಟವಾಗಿ ಭಗವಂತ ಕಣ್ಣಿಗೆ ಬೀಳ್ತಾ ಇದ್ದಾನೆ. ಆಗ ಮತ್ತೆ ಹತ್ರದಲ್ಲಿ ನೋಡದಂತೆ ಸನ್ನಿಕರ್ಷೆ, ತುಂಬಾ ಹತ್ರದಲ್ಲಿ ಆ ದೇವರ ರೂಪವನ್ನ ಕಂಡ. ಆಗ ಆ ಶಿಶು ಅಂದ್ರೆ ಈ ಪರೀಕ್ಷಿತನಿಗೆ ಶುರುವಾಯ್ತು, ಆ ಮಗುವಿಗೆ ಯಾರಿದು ಏನು ಅಂತ ಪರ್ಯೀಕ್ಷತ, ಸುತ್ತಲೂ ಹಿಂಗ್ ನೋಡ್ತಾ ನೋಡ್ತಾ ಅವನನ್ನ ಯೋಚನೆ ಮಾಡ್ತಾ ಕೂತಂತೆ. ಅದಕ್ಕೋಸ್ಕರ ಇಲ್ಲಿ ಯಾದುಪತ್ಯರು ಹೇಳ್ತಾರೆ, ಇವನಿಗೆ ಪರೀಕ್ಷಿತ ಅಂತ ಬಂದಿದ್ದು ಇದಕ್ಕೆ ಅನೇನ ಪರೀಕ್ಷಿತೆ ನಾಮ ನಿರ್ವಚನಂ ಕೃತಂ ಭವತಿ. ಅವನಿಗೆ ಪರೀಕ್ಷಿತ ಅಂತ ಯಾಕೆ ಹೆಸರು? ಅವನು ಪರಿತಃ ಈಕ್ಷಣಂ ಅಂದ್ರೆ, ಪರಿತಃ ಅಂದ್ರೆ ಸುತ್ತಲೂ ದೇವರ ನೋಡ್ತಾ ಇದ್ದಾನೆ, ಆ ರೂಪವನ್ನ ಸುತ್ತಲೂ ನೋಡ್ತಾ ಇದ್ದಾನೆ. ಹೀಗೆ ಆಚೆ ಈಚೆ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದ. ಅದರಿಂದ ಸುತ್ತಲೂ ಈ ಕ್ಷಣ ನೋಡ್ತಾ ಇರೋದ್ರಿಂದ, ಅಂದ್ರೆ ನೋಡಿ ಆಲೋಚನೆ ಮಾಡ್ತಾ ಇರೋದ್ರಿಂದ ಅಂತ ಆಲೋಚನೆ ಸೇರಿಸ್ಕೊಳ್ಳಿ. ಆದ್ರೆ ಇಲ್ಲಿ ಇಷ್ಟೇ ಅರ್ಥ ಅಲ್ಲ, ಏನು ಶಬ್ದದಿಂದ ಸುತ್ತಲೂ ನೋಡ್ತಾ ಇದ್ದ, ಆದ್ರಿಂದ ಅವನಿಗೆ ಪರೀಕ್ಷಿತ ಅಂತ ಅವನಿಗೆ ಸಾರ್ಥಕವಾದ ಹೆಸರು. ಗರ್ಭದಲ್ಲಿದ್ದಾಗಲೇ ದೇವರನ್ನ ಕಂಡಂತಹ ಮಹಾತ್ಮ ಆ ಪರೀಕ್ಷಿತ. ಅಂಥ ಪರೀಕ್ಷಿತನ ಬಗ್ಗೆ ಖಂಡಿತ ಶೌನಕರಿಗೆ ಪ್ರಶ್ನೆ ಬರೋದು ಸಹಜ. ಅವನ ಬಗ್ಗೆ ತಿಳಿಲಿಕ್ಕೆ ಬಹಳ ಕುತೂಹಲ ಅವರಿಗೆ. ಆದ್ರಿಂದ ಅವನ ಜನ್ಮ ವೃತ್ತಾಂತದಿಂದ ಹಿಡಿದು ಕೊನೆಯವರೆಗೂ ಅವ್ರು ಕೇಳಲಿಕ್ಕೆ ಇಚ್ಛೆ. ಜನ್ಮ ವೃತ್ತಾಂತನೇ ಎಷ್ಟು ಅದ್ಭುತ. ಅವನು ಕಣ್ಣಾರೆ ದೇವರನ್ನ ಅಂದಿನ ದಿವಸ ತಾನೇ ಭಗವಂತನ ರಕ್ಷಣೆಗೆ ಒಳಗಾಗಿ ಆ ದೇವರನ್ನು ಕೂಡ ಇಂಥ ಅದ್ಭುತವಾಗಿ ತಾನು ರೂಪವನ್ನ ಕಂಡಿದ್ದು ಒಂದು ಆಶ್ಚರ್ಯ. ಇಂಥ ರೂಪವನ್ನ ವರ್ಣಿಸಿ ಮುಂದೆ ಇನ್ನು ಹಲವು ವಿಷಯಗಳನ್ನ ಹೇಳ್ತಾರೆ. ಅಂದ್ರೆ ಮುಂದೆ ಆ ದೇವರು ರಕ್ಷಣೆ ಮಾಡಿದ್ ಸರಿ, ಆ ರೂಪ ಏನಾಯ್ತು ಮುಂದೆ? ಅದು ಅಲ್ಲೇ ಗರ್ಭದ ಒಳಗಡೆನೆ ಆ ರೂಪ ಬಂದು ಅಲ್ಲೇ ಇತ್ತ, ಆ ಕೃಷ್ಣನ ಆ ರೂಪ, ಆ ದೇವರ ರೂಪ, ಅಥವಾ ಅದು ಮುಂದಕ್ಕೆ ಅಂತರ್ಧಾನ ಆಗೋಯ್ತಾ, ಅದು ಮಾಯ ಆಗೋಯ್ತಾ, ಅದು ಕಾಣಿಸ್ತಿಲ್ವಾ, ಏನಾಯ್ತು ಅನ್ನೋದರ ವಿವರಣೆ ಎಲ್ಲ ಮುಂದೆ ಬರುತ್ತೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರವಣವಂತರ್ಗತ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.